ಮೊಬೈಲ್ನಲ್ಲಿ 30 GB ಸ್ಪೇಸ್ ಇದ್ದರೂ 7 GB ಡೇಟಾನ ಡೌನ್ಲೋಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಮೊಬೈಲಲ್ಲಿ 30 GB ಡೇಟಾ ಸ್ಪೇಸ್ ಖಾಲಿ ಇದೆ. ಆದರೆ ಗೂಗಲ್ ಡ್ರೈವ್ನಲ್ಲಿ ಸೇವ್ ಮಾಡಿರುವಂಥ ಬರೀ 8 GB ಫೈಲ್ ಅದು. 8 GB ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಡೌನ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಸ್ಪೇಸ್ ಬರೀ 30 MB ಬಂದ್ಬಿಡ್ತು. ಏನಕ್ಕೆ ಅಂದರೆ ಡಬಲ್ ಸ್ಪೇಸ್ ತೊಗೊಳುತ್ತೆ. ಅಂದರೆ ಒಂದು ಫೈಲ್ ಡೌನ್ಲೋಡ್ ಮಾಡಿದ್ರೆ 2 ಫೈಲ್ ಡೌನ್ಲೋಡ್ ಆಗುತ್ತೆ. 30 GB ಡೇಟಾ ಇದುವೆ ಬರೀ ಕೇವಲ ಒಂದೇ ಒಂದು 8 GB 7.5 ಸಮಥಿಂಗ್ ಸ್ಪೇಸ್ ಇರುವಂಥ ಸೈಜ್ ಇರುವಂಥ ಒಂದೇ ಒಂದು ಫೈಲ್ ಡೌನ್ಲೋಡ್ ಮಾಡೋಕ್ಕಾಗಲಿಲ್ಲ. ಅಂದರೆ ಎಲ್ಲ ಡಬಲ್ ಡೌನ್ಲೋಡ್ ಆಗುತ್ತೆ. ಆ್ಯಕ್ಚುಲಿ ಇದು ತುಂಬ ದಿವಸದಿಂದಲೂ ಹೀಗೆ ಆಗ್ತದೆ. ಮೋರ್ ದೆನ್ 1 ಮಂತಿಂದನೂ ಹೀಗೆ ಆಗ್ತಾಯಿದೆ. 2-3 ಸರಿ ಫಾರ್ಮೇಟ್ ಮಾಡಿದ್ದೀನಿ, ಫೋನ್ನ ರೀಸ್ಟೋರ್ ಮಾಡಿದ್ದೀನಿ, ಸ್ಟಿಲ್ ಇದೇ ಥರ ವೈರಸ್ ಇನ್ಫೆಕ್ಷನ್ ಇದು. ಬ್ಯಾಟ್ರಿ ಬ್ಯಾಕಪ್ ಕೂಡ ಹಾಗೇ ಬರೀ 2 ಗಂಟೆ ಟೈಮ್ 3 ಗಂಟೆ ಟೈಮ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸ್ಕ್ರೀನ್ ಟೈಮ್ ಅಂದರೆ ಕೆಲಸ ಮಾಡದೇ ಇರಲಿ ಅಂತ ಮಾಡ್ತಾರೆ. ಆ್ಯಕ್ಚುಲಿ ಇದೆಲ್ಲ ಯಶವಂತ್ ತಮ್ಮ ಸಂಗೀತ ಮೊಬೈಲ್ ಸ್ಟೋರಲ್ಲಿ ಕೆಲಸ ಮಾಡ್ತಾರಲ್ಲ, ಅವನಿಗೋಸ್ಕರ ಏಲಿಯನ್ಸ್ ಮಾಡೋದು. ಇದು ಇವತ್ತಿನ ಸ್ಟೋರಿ ಅಲ್ಲ. ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಲೆನೋವೋ ಮೊಬೈಲ್ ತೊಗೊಳ್ತೀನಿ ನಾನು ರಿಲಯನ್ಸಲ್ಲಿ, ಆವಾಗಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಇದು ನಾನು ಸೋಷಿಯಲ್ ಮೀಡಿಯಾ ಹುಡುಕಿದ್ರೆ ಉದ್ದಕ್ಕೂ ಇದ್ರ ಕತೆ ಸಿಗುತ್ತೆ. ಎಲ್ಲ ಡಿವೈಸ್ಗಳು ಇದೆ ಕತೆ. ಎಲ್ಲ ಡಿವೈಸ್ಗಳು ಲೆನೋವೋ ಮುರಿದೇ ಎತ್ಬಿಟ್ಟಿದ್ದೀನಿ ನಾನು ಅಂತ ಲೆಕ್ಕ ಹಾಕಿ ಎಷ್ಟು ಕಾಟ ಕೊಡ್ಬೋದು ಇವರು.